ಎಲ್ಲರಿಗೂ ನಮಸ್ಕಾರ. ಸ್ಪೋರ್ಟ್ಸ್ ಅಂಡ್ ಫೈವ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನನ್ನ ಜೊತೆ ಒಬ್ರಲ್ಲ ಇಬ್ರು ಅರ್ಜುನ ಅವಾರ್ಡಿ ವಿನರ್ಸ್ ಇಲ್ಲಿ ನಮ್ಮ ಜೊತೆ ಈ ಒಂದು ಚಿಕ್ಕ ಸಂಭಾಷಣೆಗೆ ಇಲ್ಲಿದ್ದಾರೆ. ಒಬ್ರು ಯೂತ್ ಏಷ್ಯನ್ ಗೇಮ್ಸ್ ಅಲ್ಲಿ ಗೋಲ್ಡ್ ಮೆಡಲ್ ತಗೊಂಡ್ಬಂದ್ರೆ ಕೋಚ್ ಆಗಿ, ಇನ್ನೊಬ್ರು ವರ್ಲ್ಡ್ ಕಪ್ ಅಲ್ಲಿ ಗೋಲ್ಡ್ ಮೆಡಲ್ ನ ತಗೊಂಡ್ಬಂದಿದ್ದಾರೆ. ಇಬ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಮತ್ತೊಮ್ಮೆ ಮಮತಾ ಮೇಡಮ್, ಇದು ನಮ್ಮ ಎರಡನೇ ಪಾಡ್ಕಾಸ್ಟ್ ಅಲ್ಲಿ ಬರ್ತಾ ಇರೋದು. ಮೇಡಮ್, ಈ ಒಂದು ಟೂರ್ನಮೆಂಟ್ ಅಲ್ಲಿ ನೀವು ನೋಡಿರ್ತೀರಾ ಆಲ್ರೆಡಿ ಈಗ 328 ಜನ ಪ್ಲೇಯರ್ಸ್ ಬಂದಿದ್ದಾರೆ. 28 ಟೀಮ್ಸ್ ಇದೆ. ಅದರಲ್ಲಿ 30 ಜನ ಸೆಲೆಕ್ಟ್ ಮಾಡಬೇಕು ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ ಮೇಡಮ್? ನಮ್ಗೇನು ಕಷ್ಟ ಅನ್ಸಲ್ಲ, ಯಾಕಂದ್ರೆ ನಾವು ಸೆಲೆಕ್ಟರ್ ಆಗಿ ಫಸ್ಟ್ ಟೈಮ್ ಏನು ಬರ್ತಾ ಇಲ್ಲ, ಸುಮಾರು ಸತಿ ಬಂದಿದ್ದೀವಿ. ನಾವು ಏನಂದ್ರೆ ಮೆರಿಟ್ ವೈಸ್ ನೋಡ್ತೀವಿ, ಅವ್ರ ಪರ್ಫಾರ್ಮೆನ್ಸು ಟ್ಯಾಲೆಂಟು ಎಲ್ಲ ನೋಡಿ ತಗೊಂತೀವಿ. 30 ಮೆಂಬರ್ಸ್ ಎಲ್ಲ ಟೋಟಲ್ ಅದೇ 45-50 ಇರ್ತಾರೆ. ಹೌದು, ಸೆಲೆಕ್ಟ್ ಮಾಡೋದಂದ್ರೆ ಅವ್ರ ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ನೋಡಿ ನಾವು ಸೆಲೆಕ್ಟ್ ಮಾಡೋದು. ಓಕೆ, ಸೊ ಪ್ಲೇಯರ್ ಆಗಿ ಮ್ಯಾಟ್ ಮೇಲೆ ಆಡೋದು ಈಸಿನಾ ಅಥವಾ ಈ ಸೆಲೆಕ್ಷನ್ ಕಮಿಟಿಯಲ್ಲಿ ಕುತ್ಕೊಳ್ಳೋದು ಈಸಿನಾ ಮೇಡಮ್? ಇಲ್ಲ, ಆಸ್ ಅ ಪ್ಲೇಯರ್ ಏನಂದ್ರೆ 20 ವರ್ಷ ಆಡಿದ್ವಿ, ನಾನು ಮಮತಾ ಒಟ್ಟಿಗೆ ಆಡಿದ್ವಿ. ಆಮೇಲೆ ಸೆಲೆಕ್ಟರ್ ಆಗಿ ಏನು ಮಾಡ್ಬೋದು, ಆಸ್ ಅ ಕೋಚ್ ತುಂಬಾ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ನಮ್ಗೆ, ತುಂಬಾ ಪ್ರೆಷರ್ ಇರುತ್ತೆ, ಟೆನ್ಷನ್ ಇರುತ್ತೆ, ಎಲ್ಲ ಇರುತ್ತೆ. ಆಸ್ ಅ ಪ್ಲೇಯರ್ ತುಂಬಾ ಚೆನ್ನಾಗಿತ್ತು, ಯಾಕಂದ್ರೆ ನಾವು 20 ಇಯರ್ಸ್ ಆಡಿದ್ವಿ. ಪ್ಲೇಯರ್ ಆಗಿ ತುಂಬಾ ಚೆನ್ನಾಗಿತ್ತು. ವರ್ಲ್ಡ್ ಕಪ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಮೇಡಮ್? ವರ್ಲ್ಡ್ ಕಪ್ ಆಕ್ಚುಲಿ 2012 11 ವರ್ಷ ಆಯ್ತು, ಆಗಿರ್ಲಿಲ್ಲ. ಸೊ ತುಂಬಾನೇ ಖುಷಿ ಆಯ್ತು ನಮ್ಗೆ, ಮೆಡಲು ವಿನ್ ಆಯ್ತು. ನಾನು 2012 ಅಲ್ಲಿ ಆಡಕ್ ಆಗ್ಲಿಲ್ಲ, ಯಾಕಂದ್ರೆ ನನ್ನ ನೀ ಇಂಜುರಿ ಇತ್ತು. ಆಸ್ ಅ ಪ್ಲೇಯರ್ ಆಡಕ್ ಆಗ್ಲಿಲ್ಲ. ನನ್ಗೆ ಆಸ್ ಅ ಕೋಚ್ ನನಗೆ ಈ ಆಪರ್ಚುನಿಟಿ ಕೊಟ್ಟರು ಫೆಡರೇಷನ್ ಅವರು, ಅವ್ರಿಗೆ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಖುಷಿ ಆಯ್ತು, ಪ್ರೌಡ್ ಫೀಲ್ ಆಗಿ ಆಯ್ತು ನನಗೆ ಮೆಡಲ್ ವಿನ್ ಆಗಿ ಬಂದಿದ್ದಕ್ಕೆ ಸರ್. ಆಮೇಲೆ ಆ ವಾರ್ಮ್ ರಿಸೆಪ್ಷನ್ ಮತ್ತೆ ಆ ಒಂದು ನಾವು ಯೂತ್ ಏಷ್ಯನ್ ಗೇಮ್ಸ್ ಅಲ್ಲಿ ಏನ್ ಮಿಸ್ ಆಗಿದ್ವಿ ಅದು ವರ್ಲ್ಡ್ ಕಪ್ ಮುಖಾಂತರ ಮತ್ತೆ ವಾಪಸ್ ಬಂದಿದೆ ಅಂತ ಹೇಳ್ತೀನಿ ಮೇಡಮ್. ಈಗ ಈ ಎರಡು ಜೂನಿಯರ್ಸ್ ಆಗಿರ್ಬೋದು ಮತ್ತೆ ಸೀನಿಯರ್ಸ್ ಆಗಿರ್ಬೋದು, ಆ ಮೆಂಟಾಲಿಟಿ ಡಿಫ್ರೆನ್ಸ್ ನಾವು ಹೇಗೆ ನೋಡ್ತಾ ಇದೀವಿ ಮೇಡಮ್ ಈಗ ಈ ಸೀನಿಯರ್ಸ್ ಟೂರ್ನಮೆಂಟ್ ಅಲ್ಲಿ? ಸೀನಿಯರ್ಸ್ ಅವ್ರ ಹತ್ರ ಒಂದು ಮೆಚ್ಯೂರಿಟಿ ಗೇಮ್ ಇರುತ್ತೆ. ಜೂನಿಯರ್ಸ್ ಏನಂದ್ರೆ ಅಲ್ಲಿ ನಿಮ್ಗೆ ಎಂಟರ್ಟೈನ್ ಜಾಸ್ತಿ ಸಿಗುತ್ತೆ, ಇಲ್ಲಿ ಎಂಟರ್ಟೈನ್ ಕಡಿಮೆ ಆದ್ರೆ ರಿಸಲ್ಟ್ ಜಾಸ್ತಿ ಸಿಗುತ್ತೆ. ಚಿಕ್ಕವರು ಹೆಂಗೆ ಅವ್ರಿಗೆ ಮ್ಯಾಚ್ ಎಕ್ಸ್ಪೀರಿಯನ್ಸ್ ಇರಲ್ಲ, ಏನಿದ್ರು ಆಟ ಆಡೋದು, ಲೀಡ್ ಹಿಡ್ಕೊಂಡು ಸೋಲೋದು ನೋಡಿದೀವಿ, ಇಲ್ಲ ಸೋತವರು ಕಡಿಮೆ ಇದ್ದವರು ವಿನ್ ಆಗೋದು ನೋಡಿದೀವಿ. ಸೊ ರಿಸಲ್ಟ್ ನಾವು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಇಲ್ಲಿ ಎಕ್ಸ್ಪೀರಿಯನ್ಸ್ ಟೀಮ್ ಮೇಲೆ ನಾವು ಡಿಪೆಂಡ್ ಆಗೋದಿಲ್ಲ. ಇವಾಗ ಹಿಮಾಚಲ ಬರ್ಬೋದು, ಹರಿಯಾಣ ಬರ್ಬೋದು, ಇಂಡಿಯನ್ ರೈಲ್ವೆ ಬರ್ಬೋದು ಅಂತ. ಚಂಡೀಗಢ ಮೇಲೇನು ಎಕ್ಸ್ಪೆಕ್ಟೇಷನ್ ಇತ್ತು, ಯಾಕಂದ್ರೆ ಒಳ್ಳೆ ಪ್ಲೇಯರ್ಸ್ ಇದ್ರು. ತಮಿಳ್ನಾಡು ಕೂಡ ಒಳ್ಳೆ ಟೀಮು, ಸೊ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಅದು ಸ್ಪೆಷಲ್ ಆಗಿ ಅವರಿಗೆ ಒಂದು ನಾವು ಅಪ್ರಿಶಿಯೇಟ್ ಮಾಡ್ಬೇಕಂದ್ರೆ ಎಲ್ಲ ಟೀಮ್ ಜೂನಿಯರ್ಸ್, ಸೊ ಅದೊಂದು ಅಪ್ರಿಶಿಯೇಟ್ ಮಾಡೋ ಒಂದು ವಿಷಯ. ತುಂಬಾ ಖುಷಿ ನಮ್ಗೆ ತಮಿಳ್ನಾಡು ಮೇಲೆ ಬಂದಿದೆ, ಯಾಕಂದ್ರೆ ಸೌತ್ ಟೀಮ್ ತುಂಬಾ ಕಡಿಮೆ ಬರೋದು. ಸೊ ಸೆಮಿಫೈನಲ್ ಆಡ್ತಾ ಇದ್ದಾರೆ, ಖುಷಿ ಆಗ್ತದೆ. ಎಕ್ಸಾಕ್ಟ್ಲಿ. ಇವಾಗ ಫಸ್ಟ್ ಮ್ಯಾಚ್ ನಾವೇನ್ ನೋಡ್ತಾ ಇದೀವಿ ಅದು ಬಂದ್ಬಿಟ್ಟು ರೈಲ್ವೇಸ್ ಮತ್ತೆ ತಮಿಳ್ನಾಡು ಎಂಟೈರ್ ಜೂನಿಯರ್ಸ್ ಟೀಮ್. ಆಮೇಲೆ ಫ್ಯಾನ್ ಫಾಲೋಯಿಂಗ್, ನಾವು ಕಾರ್ತಿಕಾ ಎಕ್ಸ್ಪ್ರೆಸ್ ಅಂತ ನಾವೇನ್ ಮಾತಾಡ್ತೀವಿ, ಹೆವಿ ಫ್ಯಾನ್ ಫಾಲೋಯಿಂಗ್ ಇದೆ ಮೇಡಮ್. ಆ ಒಂದು ಕ್ರೇಜ್ ಏನಾದ್ರು ನಿಮ್ಗೆ ಚೈಲ್ಡ್ಹುಡ್ ಹೋಯ್ತಾ ಮೇಡಮ್? ಓ ಖಂಡಿತ, ಆಟ ಆಡ್ಬೇಕಂದ್ರೆ ತುಂಬಾ ಫ್ಯಾನ್ಸ್ ಅಲ್ಲ, ಯಾಕಂದ್ರೆ ಅವಾಗ ಸೋಷಿಯಲ್ ಮೀಡಿಯಾ ಇರ್ಲಿಲ್ಲ ಅಲ್ಲ, ಲೈವ್ ಆಗಿ ಆಡಿಯನ್ಸ್ ಫ್ಯಾನ್ಸ್. ಅವಾಗ ನಮ್ಗೆ ಏನಂದ್ರೆ ಜನ ನೋಡಿ ತುಂಬಾ ಖುಷಿ ಪಡೋರು, ಆಮೇಲೆ ಒಂದು ಅಮೌಂಟ್ ಕೊಡೋರು, ನೀವು ತಗೊಳ್ಳಿ ಇದು ತುಂಬಾ ಚೆನ್ನಾಗಿ ಆಡಿದ್ರೆ. ಇವಾಗ ಏನಂದ್ರೆ ಸೋಷಿಯಲ್ ಮೀಡಿಯಾ ಬಂದಿದೆ, ತುಂಬಾ ಹೈಲೈಟ್ ಆಗ್ತಾ ಇದೆ. ಆ ಟೈಮಲ್ಲಿ ನಮ್ಮ ಟೈಮಲ್ಲಿ ಇರ್ಲಿಲ್ಲ. ಓಕೆ, ತುಂಬಾ ಖುಷಿ ಆಯ್ತು, ಅವ್ರಿಗೆ ಇಷ್ಟು ಫ್ಯಾನ್ ಫಾಲೋಯಿಂಗ್ಸ್ ಇದಾರೆ, ಚೆನ್ನಾಗಿ ಆಡ್ತಿದ್ದಾರೆ. ಅದು ಒನ್ಸ್ ಅಗೇನ್ ಐ ಮೀನ್ ಎನಿ ಒಂದು ಮೆಸೇಜ್ ಏನಾದ್ರು ಯಂಗ್ಸ್ಟರ್ಸ್ಗೆ ಅಥವಾ ಸೀನಿಯರ್ಸ್ಗೆ ನೀವು ಕೊಡೋದಾಯ್ತು ಅಂದ್ರೆ ಏನ್ ಮಾಡಿ? ನಾನು ಇದೇ ಹೇಳ್ತೀನಿ ಯಂಗ್ಸ್ಟರ್ಸ್ಗೆ, ಶಾರ್ಟ್ ಕಟ್ಟೆ ಸಕ್ಸಸ್ ಅಲ್ಲ, ಒಂದು ಡ್ರೀಮ್ ಇಟ್ಕೋಬೇಕು ಸಕ್ಸಸ್ ಅಂದಮೇಲೆ. ಆಮೇಲೆ ಡಿಸಿಪ್ಲಿನ್ ಆಗಿರ್ಬೇಕು, ತುಂಬಾ ಕಷ್ಟಪಡಬೇಕು, ಹಾರ್ಡ್ ವರ್ಕ್ ಆಗಿರ್ಬೇಕು. ಆಮೇಲೆ ಮೇನ್ ಏನಂದ್ರೆ ಫಸ್ಟ್ ಅವ್ರ ಗುರುಗಳದ್ದು ಮಾತು ಕೇಳಬೇಕು, ಆಮೇಲೆ ಅಪ್ಪ ಅಮ್ಮ ಅವ್ರ ಮಾತು ಕೇಳಿ ಆ ರೂಟ್ ಅವ್ರು ಒಳ್ಳೇದೇ ಹೇಳ್ತಾರೆ, ಆ ರೂಟ್ ಪ್ರಕಾರ ಅವ್ರಿಗೆ ಹೋಗ್ಬೇಕು. ಅವಾಗಲೇ ಸಕ್ಸಸ್ ಆಗೋದು ಡ್ರೀಮ್ಸ್ ಎಲ್ಲ ಸರ್, ಅವಾಗ ಅಚೀವ್ ಮಾಡಕ್ಕಾಗುತ್ತೆ ಅವ್ರಿಗೆ. ಖಂಡಿತ ಮೇಡಮ್. ಫೈನಲ್ ಥಾಟ್ಸ್ ಮೇಡಮ್? ಸೇಮ್ ತೇಜ ಹೇಳಿದ್ದನ್ನ ಅಗ್ರಿ ಮಾಡ್ತೀನಿ, ಯಾಕಂದ್ರೆ ಹಾರ್ಡ್ ವರ್ಕ್ಗೆ ಸಕ್ಸಸ್ ಅದ್ರ ಕೀ ಅದು. ಸೊ ಹಾರ್ಡ್ ವರ್ಕ್ ಮಾಡಿ, ಡಿಸಿಪ್ಲಿನ್ ಆಗಿರಿ, ಅದೇ ಹೇಳಿಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಇಷ್ಟ ಆಗಿತ್ತು ಈ ಒಂದು ಚಿಕ್ಕ ಒಂದು ಸಂಭಾಷಣೆಯಲ್ಲಿ. ಮೆಸೇಜ್ ಮಾತ್ರ ತುಂಬಾ ಜಾಸ್ತಿ ಇದೆ. ಎಲ್ಲಾ ಕಬಡ್ಡಿ ಪ್ರೇಮಿ ಅಭಿಮಾನಿಗಳಿಗೆ ಇದೊಂದು ಶುಭ ಸೂಚನೆ. ಇನ್ನೊಂದೇನಂದ್ರೆ ಕರ್ನಾಟಕನು ಸಿಕ್ಕಾಪಟ್ಟೆ ಬೆಳೀತಾ ಇದೆ, ಅದಕ್ಕೂ ನಮಗೂ ಸಿಕ್ಕಾಪಟ್ಟೆ ಹೆಮ್ಮೆನೂ ಆಗ್ತಾ ಇದೆ ಮೇಡಮ್. ನಾವು ಸಿಕ್ಕಾಪಟ್ಟೆ ಟ್ಯಾಲೆಂಟ್ಸ್ ನೋಡಿದ್ವಿ ನಮ್ಮ ಕರ್ನಾಟಕದಿಂದ. ಆಯ್ತು ಅಂದ್ರೆ ಧನಲಕ್ಷ್ಮಿ ಪೂಜಾರಿ ಅವರು ಆಗಿರ್ಬೋದು, ಹರ್ಷಿತ್ ಆಗಿರ್ಬೋದು, ಹಂಸಿತ್ ಆಗಿರ್ಬೋದು, ಎಷ್ಟು ಚೆನ್ನಾಗಿ ರೈಡಿಂಗ್ ಎಲ್ಲ ಮಾಡ್ತಿದ್ರೆ. ಡಿಫೆನ್ಸ್ ಅಷ್ಟೇ ಸಾಲಿಡ್ ಆಗಿ ಪಿಕಪ್ ಆಗ್ತಾ ಇದ್ದಾರೆ. ಸೊ ಇದೇ ರೀತಿ ಬೆಳೀಲಿ ಅಂತ ಹೇಳ್ಬಿಟ್ಟು ಈ ಒಂದು ಚಿಕ್ಕ ಒಂದು ಸಂಭಾಷಣೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ವಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.